ಹಂಪಿ ಉತ್ಸವ 2026 ಇಸವಿದು ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸಿದ್ಧತೆಗಳೆಲ್ಲ ಆಗಿದೆ. ಯಥಾ ರೀತಿಯಾಗಿ ಪ್ರತಿ ವರ್ಷ ಯಾವ ಥರ ಮಾಡ್ತಾ ಇದೀವಿ ಅದಕ್ಕಿಂತ ಹೆಚ್ಚು ಇದರಿಂದ ಈ ಸಾರಿ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾ ಮಂತ್ರಿಯವರ ಜೊತೆಗೆ ಎಲ್ಲ MP ಅವರು ಮತ್ತೆಲ್ಲ ಶಾಸಕರು ಎಲ್ಲ ನಾವೆಲ್ಲ ಕೂಡಿ ಹಂಪಿ ಉತ್ಸವ ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡಲಿಕ್ಕೆ ಏನು ಮಾಡಬೇಕು ನಾವೆಲ್ಲ ಕಾರ್ಯಕ್ರಮ ತಗೊತಾ ಇದ್ವಿ. ನಾವೆಲ್ಲ ಅದಕ್ಕೆ ಕ್ರಮ ವಹಿಸ್ತಾ ಇದ್ವಿ. ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡ್ತಾ ಇದ್ವಿ. ಸರ್ ನಿನ್ನೆ ಲೋಗೋ ಬಿಡುಗಡೆ ಇಲ್ಲ, ನಾನು ಊರಿನಲ್ಲಿ ಇದ್ದಿರಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗ್ಬೇಕು ಬಂತು. ಅಚಾನಕವಾಗಿ ಸ್ವಲ್ಪ ಇಲ್ಲಿ ಮೀಟಿಂಗು ಇಟ್ಕೊಂಡಿದ್ದಾರೆ ಅಂತ ಹೇಳಿದರು. ಅಲ್ಲಿ CM ಸಾಹೇಬ್ರ ಜೊತೆಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮತ್ತು DCM ಶಿವಕುಮಾರ್ ಸಾಹೇಬ್ರ ಜೊತೆಗೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಗೆ ಮತ್ತು ಆರ್ ಪರಮೇಶ್ವರ್ ಸಾಹೇಬ್ರ ಜೊತೆಗೆ ಮೀಟಿಂಗ್ಗಳು ಫಿಕ್ಸ್ ಆಗಿತ್ತು. ಆಗಿರೋದ್ರಿಂದ ಮತ್ತು ನಾನು ಅಲ್ಲೇ ಸ್ಟಕ್ ಆಗಿದ್ದೆ. ಹಾಗಾಗಿ ಇವತ್ತು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೆ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ತುಕಾರಾಮ್ ಸಾಹೇಬರು ಮತ್ತು ಜಮೀರ್ ಅಹಮದ್ ಸಾಹೇಬರು ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅವಕ್ಕೇನಿದೆ ಮತ್ತೆ ನಾನು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಅವ್ರ ಜೊತೆಗೆ ನಾನು ಭಾಗವಹಿಸ್ತೀನಿ. ಹೋದ ತಿಂಗಳಿಂದ ಆ ಡೇಟು ಸ್ವಲ್ಪ ಮಿಸ್ ಆಗ್ತಾ ಇತ್ತು ಸ್ವಲ್ಪ. ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಇವಾಗ ಬಜೆಟ್ಟು ಅನ್ವೇಷಣೆ ಬರುತ್ತೆ. ಮಾರ್ಚು ಫಸ್ಟ್ ವೀಕ್ನಲ್ಲಿ ಬಜೆಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಇಮಿಡಿಯೇಟಾಗಿ 22ನೇ ತಾರೀಕಿಗೆ ಇದಿಟ್ಕೊಂಡಿದ್ದಾರೆ. ಇವಾಗ ಇರೋದೇ ಒಂದು 10-15 ದಿವಸ ಗ್ಯಾಪ್ ಇದೆ. ಆ ಟೈಮ್ನಲ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಂದೆಲ್ಲ ನಮಗೆಲ್ಲ ಒತ್ತಡ ಇರೋದ್ರಿಂದ ಮುಖ್ಯಮಂತ್ರಿಗಳು ಆ ಡೇಟ್ಗೆ ಒಪ್ಕೊಂಡ್ರು. ಹಂಪಿ ಉತ್ಸವ 2026 ಇಸವಿದು ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸಿದ್ಧತೆಗಳೆಲ್ಲ ಆಗಿದೆ. ಯಥಾ ರೀತಿಯಾಗಿ ಪ್ರತಿ ವರ್ಷ ಯಾವ ಥರ ಮಾಡ್ತಾ ಇದೀವಿ ಅದಕ್ಕಿಂತ ಹೆಚ್ಚು ಇದರಿಂದ ಈ ಸಾರಿ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾ ಮಂತ್ರಿಯವರ ಜೊತೆಗೆ ಎಲ್ಲ MP ಅವರು ಮತ್ತೆಲ್ಲ ಶಾಸಕರು ಎಲ್ಲ ನಾವೆಲ್ಲ ಕೂಡಿ ಹಂಪಿ ಉತ್ಸವ ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡಲಿಕ್ಕೆ ಏನು ಮಾಡಬೇಕು ನಾವೆಲ್ಲ ಕಾರ್ಯಕ್ರಮ ತಗೊತಾ ಇದ್ವಿ. ನಾವೆಲ್ಲ ಅದಕ್ಕೆ ಕ್ರಮ ವಹಿಸ್ತಾ ಇದ್ವಿ. ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡ್ತಾ ಇದ್ವಿ. ಸರ್ ನಿನ್ನೆ ಲೋಗೋ ಬಿಡುಗಡೆ ಇಲ್ಲ, ನಾನು ಊರಿನಲ್ಲಿ ಇದ್ದಿರಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗ್ಬೇಕು ಬಂತು. ಅಚಾನಕವಾಗಿ ಸ್ವಲ್ಪ ಇಲ್ಲಿ ಮೀಟಿಂಗು ಇಟ್ಕೊಂಡಿದ್ದಾರೆ ಅಂತ ಹೇಳಿದರು. ಅಲ್ಲಿ CM ಸಾಹೇಬ್ರ ಜೊತೆಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮತ್ತು DCM ಶಿವಕುಮಾರ್ ಸಾಹೇಬ್ರ ಜೊತೆಗೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಗೆ ಮತ್ತು ಆರ್ ಪರಮೇಶ್ವರ್ ಸಾಹೇಬ್ರ ಜೊತೆಗೆ ಮೀಟಿಂಗ್ಗಳು ಫಿಕ್ಸ್ ಆಗಿತ್ತು. ಆಗಿರೋದ್ರಿಂದ ಮತ್ತು ನಾನು ಅಲ್ಲೇ ಸ್ಟಕ್ ಆಗಿದ್ದೆ. ಹಾಗಾಗಿ ಇವತ್ತು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೆ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ತುಕಾರಾಮ್ ಸಾಹೇಬರು ಮತ್ತು ಜಮೀರ್ ಅಹಮದ್ ಸಾಹೇಬರು ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅವಕ್ಕೇನಿದೆ ಮತ್ತೆ ನಾನು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಅವ್ರ ಜೊತೆಗೆ ನಾನು ಭಾಗವಹಿಸ್ತೀನಿ. ಹೋದ ತಿಂಗಳಿಂದ ಆ ಡೇಟು ಸ್ವಲ್ಪ ಮಿಸ್ ಆಗ್ತಾ ಇತ್ತು ಸ್ವಲ್ಪ. ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಇವಾಗ ಬಜೆಟ್ಟು ಅನ್ವೇಷಣೆ ಬರುತ್ತೆ. ಮಾರ್ಚು ಫಸ್ಟ್ ವೀಕ್ನಲ್ಲಿ ಬಜೆಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಇಮಿಡಿಯೇಟಾಗಿ 22ನೇ ತಾರೀಕಿಗೆ ಇದಿಟ್ಕೊಂಡಿದ್ದಾರೆ. ಇವಾಗ ಇರೋದೇ ಒಂದು 10-15 ದಿವಸ ಗ್ಯಾಪ್ ಇದೆ. ಆ ಟೈಮ್ನಲ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಂದೆಲ್ಲ ನಮಗೆಲ್ಲ ಒತ್ತಡ ಇರೋದ್ರಿಂದ ಮುಖ್ಯಮಂತ್ರಿಗಳು ಆ ಡೇಟ್ಗೆ ಒಪ್ಕೊಂಡ್ರು. ಹಂಪಿ ಉತ್ಸವ 2026 ಇಸವಿದು ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸಿದ್ಧತೆಗಳೆಲ್ಲ ಆಗಿದೆ. ಯಥಾ ರೀತಿಯಾಗಿ ಪ್ರತಿ ವರ್ಷ ಯಾವ ಥರ ಮಾಡ್ತಾ ಇದೀವಿ ಅದಕ್ಕಿಂತ ಹೆಚ್ಚು ಇದರಿಂದ ಈ ಸಾರಿ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾ ಮಂತ್ರಿಯವರ ಜೊತೆಗೆ ಎಲ್ಲ MP ಅವರು ಮತ್ತೆಲ್ಲ ಶಾಸಕರು ಎಲ್ಲ ನಾವೆಲ್ಲ ಕೂಡಿ ಹಂಪಿ ಉತ್ಸವ ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡಲಿಕ್ಕೆ ಏನು ಮಾಡಬೇಕು ನಾವೆಲ್ಲ ಕಾರ್ಯಕ್ರಮ ತಗೊತಾ ಇದ್ವಿ. ನಾವೆಲ್ಲ ಅದಕ್ಕೆ ಕ್ರಮ ವಹಿಸ್ತಾ ಇದ್ವಿ. ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡ್ತಾ ಇದ್ವಿ. ಸರ್ ನಿನ್ನೆ ಲೋಗೋ ಬಿಡುಗಡೆ ಇಲ್ಲ, ನಾನು ಊರಿನಲ್ಲಿ ಇದ್ದಿರಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗ್ಬೇಕು ಬಂತು. ಅಚಾನಕವಾಗಿ ಸ್ವಲ್ಪ ಇಲ್ಲಿ ಮೀಟಿಂಗು ಇಟ್ಕೊಂಡಿದ್ದಾರೆ ಅಂತ ಹೇಳಿದರು. ಅಲ್ಲಿ CM ಸಾಹೇಬ್ರ ಜೊತೆಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮತ್ತು DCM ಶಿವಕುಮಾರ್ ಸಾಹೇಬ್ರ ಜೊತೆಗೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಗೆ ಮತ್ತು ಆರ್ ಪರಮೇಶ್ವರ್ ಸಾಹೇಬ್ರ ಜೊತೆಗೆ ಮೀಟಿಂಗ್ಗಳು ಫಿಕ್ಸ್ ಆಗಿತ್ತು. ಆಗಿರೋದ್ರಿಂದ ಮತ್ತು ನಾನು ಅಲ್ಲೇ ಸ್ಟಕ್ ಆಗಿದ್ದೆ. ಹಾಗಾಗಿ ಇವತ್ತು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೆ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ
ತುಕಾರಾಮ್ ಸಾಹೇಬರು ಮತ್ತು ಜಮೀರ್ ಅಹಮದ್ ಸಾಹೇಬರು ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅವಕ್ಕೇನಿದೆ ಮತ್ತೆ ನಾನು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಅವ್ರ ಜೊತೆಗೆ ನಾನು ಭಾಗವಹಿಸ್ತೀನಿ. ಸರ್ ಹೋದ ತಿಂಗಳದಿಂದ ಆ ಡೇಟು ಸ್ವಲ್ಪ ಮಿಸ್ ಆಗ್ತಾ ಇತ್ತು ಸ್ವಲ್ಪ, ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಇವಾಗ ಬಜೆಟ್ಟು ಅನ್ವೇಷಣೆ ಬರುತ್ತೆ. ಮಾರ್ಚು ಫಸ್ಟ್ ವೀಕ್ನಲ್ಲಿ ಬಜೆಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಇಮಿಡಿಯೇಟಾಗಿ 22ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. ಇವಾಗ ಇರೋದೇ ಒಂದು 10-15 ದಿವಸ ಗ್ಯಾಪ್ ಇದೆ. ಆ ಟೈಮ್ನಲ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಒತ್ತಡ ಇರೋದ್ರಿಂದ ಮುಖ್ಯಮಂತ್ರಿಗಳು ಆ ಡೇಟ್ಗೆ ಒಪ್ಕೊಂಡ್ರು. ಹಂಪಿ ಉತ್ಸವ 2026 ಇಸ್ವಿದು ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸಿದ್ಧತೆಗಳೆಲ್ಲ ಆಗಿದೆ. ಯಥಾ ರೀತಿಯಾಗಿ ಪ್ರತಿ ವರ್ಷ ಯಾವ ಥರ ಮಾಡ್ತಾ ಇದೀವಿ ಅದಕ್ಕಿಂತ ಹೆಚ್ಚಿನ ಇದರಿಂದ ಈ ಸಾರಿ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾ ಮಂತ್ರಿಯವ್ರ ಜೊತೆಗೆ ಎಲ್ಲ MP ಅವರು ಮತ್ತೆಲ್ಲ ಶಾಸಕರು ಎಲ್ಲ ನಾವೆಲ್ಲ ಕೂಡಿ ಹಂಪಿ ಉತ್ಸವ ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡಲಿಕ್ಕೆ ಏನು ಮಾಡಬೇಕು ನಾವೆಲ್ಲ ಕಾರ್ಯಕ್ರಮ ತಗೊತಾ ಇದ್ವಿ. ನಾವೆಲ್ಲ ಅದಕ್ಕೆ ಕ್ರಮ ವಹಿಸ್ತಾ ಇದ್ವಿ. ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡ್ತಾ ಇದ್ವಿ. ಸರ್ ನಿನ್ನೆ ಲೋಗೋ ಬಿಡುಗಡೆ ಇಲ್ಲ, ನಾನು ಊರಿನಲ್ಲಿ ಇದ್ದಿರಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗ್ಬೇಕು ಬಂತು. ಅಚಾನಕವಾಗಿ ಸ್ವಲ್ಪ ಇಲ್ಲಿ ಮೀಟಿಂಗು ಇಟ್ಕೊಂಡಿದ್ದಾರೆ ಅಂತ ಹೇಳಿದರು. ಅಲ್ಲಿ CM ಸಾಹೇಬ್ರ ಜೊತೆಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮತ್ತು DCM ಶಿವಕುಮಾರ್ ಸಾಹೇಬ್ರ ಜೊತೆಗೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಗೆ ಮತ್ತು R ಪರಮೇಶ್ವರ್ ಸಾಹೇಬ್ರ ಜೊತೆಗೆ ಮೀಟಿಂಗ್ಗಳು ಫಿಕ್ಸ್ ಆಗಿತ್ತು. ಆಗಿರೋದ್ರಿಂದ ಮತ್ತು ನಾನು ಅಲ್ಲೇ ಸ್ಟಕ್ ಆಗಿದ್ದೆ. ಹಾಗಾಗಿ ಇವತ್ತು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೆ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ತುಕಾರಾಮ್ ಸಾಹೇಬರು ಮತ್ತು ಜಮೀರ್ ಅಹಮದ್ ಸಾಹೇಬರು ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅವಕ್ಕೇನಿದೆ ಮತ್ತೆ ನಾನು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಅವ್ರ ಜೊತೆಗೆ ನಾನು ಭಾಗವಹಿಸ್ತೀನಿ. ಹೋದ ತಿಂಗಳದಿಂದ ಆ ಡೇಟು ಸ್ವಲ್ಪ ಮಿಸ್ ಆಗ್ತಾ ಇತ್ತು ಸ್ವಲ್ಪ, ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಇವಾಗ ಬಜೆಟ್ಟು ಅನ್ವೇಷಣೆ ಬರುತ್ತೆ. ಮಾರ್ಚು ಫಸ್ಟ್ ವೀಕ್ನಲ್ಲಿ ಬಜೆಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಇಮಿಡಿಯೇಟಾಗಿ 22ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. ಇವಾಗ ಇರೋದೇ ಒಂದು 10-15 ದಿವಸ ಗ್ಯಾಪ್ ಇದೆ. ಆ ಟೈಮ್ನಲ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಒತ್ತಡ ಇರೋದ್ರಿಂದ ಮುಖ್ಯಮಂತ್ರಿಗಳು ಆ ಡೇಟ್ಗೆ ಒಪ್ಕೊಂಡ್ರು. ಹಂಪಿ ಉತ್ಸವ 2026 ಇಸ್ವಿದು ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಸಿದ್ಧತೆಗಳೆಲ್ಲ ಆಗಿದೆ. ಯಥಾ ರೀತಿಯಾಗಿ ಪ್ರತಿ ವರ್ಷ ಯಾವ ಥರ ಮಾಡ್ತಾ ಇದೀವಿ ಅದಕ್ಕಿಂತ ಹೆಚ್ಚಿನ ಇದರಿಂದ ಈ ಸಾರಿ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಜಿಲ್ಲಾ ಮಂತ್ರಿಯವ್ರ ಜೊತೆಗೆ ಎಲ್ಲ MP ಅವರು ಮತ್ತೆಲ್ಲ ಶಾಸಕರು ಎಲ್ಲ ನಾವೆಲ್ಲ ಕೂಡಿ ಹಂಪಿ ಉತ್ಸವ ಒಳ್ಳೆ ರೀತಿಯಿಂದ ಯಶಸ್ವಿ ಮಾಡಲಿಕ್ಕೆ ಏನು ಮಾಡಬೇಕು ನಾವೆಲ್ಲ ಕಾರ್ಯಕ್ರಮ ತಗೊತಾ ಇದ್ವಿ. ನಾವೆಲ್ಲ ಅದಕ್ಕೆ ಕ್ರಮ ವಹಿಸ್ತಾ ಇದ್ವಿ. ಎಲ್ಲ ಸಿದ್ಧತೆಗಳು ಕೂಡ ನಾವು ಮಾಡ್ತಾ ಇದ್ವಿ. ಸರ್ ನಿನ್ನೆ ಲೋಗೋ ಬಿಡುಗಡೆ ಇಲ್ಲ, ನಾನು ಊರಿನಲ್ಲಿ ಇದ್ದಿರಲಿಲ್ಲ. ನಾನು ಸ್ವಲ್ಪ ಅಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗ್ಬೇಕು ಬಂತು. ಅಚಾನಕವಾಗಿ ಸ್ವಲ್ಪ ಇಲ್ಲಿ ಮೀಟಿಂಗು ಇಟ್ಕೊಂಡಿದ್ದಾರೆ ಅಂತ ಹೇಳಿದರು. ಅಲ್ಲಿ CM ಸಾಹೇಬ್ರ ಜೊತೆಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಮತ್ತು DCM ಶಿವಕುಮಾರ್ ಸಾಹೇಬ್ರ ಜೊತೆಗೆ ಮತ್ತು ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಗೆ ಮತ್ತು R ಪರಮೇಶ್ವರ್ ಸಾಹೇಬ್ರ ಜೊತೆಗೆ ಮೀಟಿಂಗ್ಗಳು ಫಿಕ್ಸ್ ಆಗಿತ್ತು. ಆಗಿರೋದ್ರಿಂದ ಮತ್ತು ನಾನು ಅಲ್ಲೇ ಸ್ಟಕ್ ಆಗಿದ್ದೆ. ಹಾಗಾಗಿ ಇವತ್ತು ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಆದರೆ ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ತುಕಾರಾಮ್ ಸಾಹೇಬರು ಮತ್ತು ಜಮೀರ್ ಅಹಮದ್ ಸಾಹೇಬರು ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಅವಕ್ಕೇನಿದೆ ಮತ್ತೆ ನಾನು ನೆಕ್ಸ್ಟ್ ಮೀಟಿಂಗ್ನಲ್ಲಿ ಅವ್ರ ಜೊತೆಗೆ ನಾನು ಭಾಗವಹಿಸ್ತೀನಿ. ಹೋದ ತಿಂಗಳದಿಂದ ಆ ಡೇಟು ಸ್ವಲ್ಪ ಮಿಸ್ ಆಗ್ತಾ ಇತ್ತು ಸ್ವಲ್ಪ, ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಇವಾಗ ಬಜೆಟ್ಟು ಅನ್ವೇಷಣೆ ಬರುತ್ತೆ. ಮಾರ್ಚು ಫಸ್ಟ್ ವೀಕ್ನಲ್ಲಿ ಬಜೆಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಇಮಿಡಿಯೇಟಾಗಿ 22ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. ಇವಾಗ ಇರೋದೇ ಒಂದು 10-15 ದಿವಸ ಗ್ಯಾಪ್ ಇದೆ. ಆ ಟೈಮ್ನಲ್ಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಒತ್ತಡ ಇರೋದ್ರಿಂದ ಮುಖ್ಯಮಂತ್ರಿಗಳು ಆ ಡೇಟ್ಗೆ ಒಪ್ಕೊಂಡ್ರು.